ಇವತ್ತು ಒಳಗಡೆ ನಮಗೆ ಕರ್ಕೊಂಡು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಆಗಿದೆ. ವಿಶ್ವವಿದ್ಯಾಲಯದ ಪರಿಸ್ಥಿತಿ ಮತ್ತು ಸರ್ಕಾರದ ಒಂದು ನಿರ್ಣಯಗಳು ಯಾವ ಮಟ್ಟದಲ್ಲಿ ಏನೇನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕೂಲಂಕುಷವಾಗಿ ಚರ್ಚೆ ಆಗಿದೆ. ಅದನ್ನು ಅಧಿಕಾರಿಗಳೇ ತಮ್ಮ ಮುಂದೆ ವ್ಯಕ್ತಪಡಿಸಬೇಕು ಅಂತ ತಿಳ್ಕೊಂಡು ಸಂಘದ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಸನ್ಮಾನ್ಯ ಪ್ರಭಾರಿ ಕುಲಪತಿಗಳಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಪ್ರೊಫೆಸರ್ ಅರವಿಂದ್ ಮೂಲಿಮನಿ ಸರ್ ಅವರು ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಸನ್ಮಾನ್ಯ ಗೌರವಾನ್ವಿತ ವಿಧಾನಸಭೆ ಪರಿಷತ್ತಿನ ಸದಸ್ಯರಾದಂಥ ಶ್ರೀಯುತ ಸಂತೋಷ್ ಸರ್ ಅವರೇ, ನಮ್ಮೆಲ್ಲರಿಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಹಿರಿಮೆ ಬಿಡುವಂಥ ಸಿದ್ಧಾಂತಿ ಅವರೇ, ಇವತ್ತಿನ ನಮ್ಮ ಕುಲಸಚಿವರು ಇನ್ಚಾರ್ಜ್ ಇರ್ತಕ್ಕಂಥ ಅಗಡಿಯವರೇ, ಪದಾಧಿಕಾರಿಗಳೇ ಹಾಗೂ ತಾವೆಲ್ಲರೂ ಇವತ್ತು ಈ ಸಂದರ್ಭದಲ್ಲಿ ಹಾಜರಿರುವುದರಿಂದ ಕೂಲಂಕುಷವಾದ ವಿಷಯವನ್ನು ನಾವು ಚರ್ಚೆ ಮಾಡಿದೆವು. ನ್ಯೂನತೆಗಳನ್ನು ನಾವು ವಿಮರ್ಶಿಸಿದೆವು. ಸರ್ಕಾರ ಭಾಳ ಸ್ಪಷ್ಟ ಇದೆ, ವಿಶ್ವವಿದ್ಯಾಲಯದ ಆರ್ಥಿಕ ಪರಿಸ್ಥಿತಿನೂ ಅಷ್ಟೇ ಕಷ್ಟ ಇದೆ. ಎರಡೂ ನೆಲೆಗಟ್ಟಿನಲ್ಲಿ ನಾವು ಏನು ತೀರ್ಮಾನ ತಗೋಬೇಕು ಅನ್ನೋದೊಂದು ಹಲವಾರು ಸಮಸ್ಯೆಗಳು ಮತ್ತು ಸಲಹೆಗಳು ಎರಡೂನ್ನ ಜೊತೆಗಿಟ್ಟುಕೊಂಡು ನಾಳೆ ಮುಂಬರುವ 27ನೇ ತಾರೀಕು ಮತ್ತು 28ನೇ ತಾರೀಕು ಸಿಂಡಿಕೇಟ್ನಲ್ಲಿ ನಾವು ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾ ಇದ್ದೀವಿ. ಹಿಂದಿನ ನಿರ್ಣಯದ ಬಗ್ಗೆಗೂ ಕೂಡ ಚರ್ಚೆ ಆಯಿತು. ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ತಿನಲ್ಲಿ ಎತ್ತಿದ ಪ್ರಶ್ನೆಗೆ ಸರ್ಕಾರ ನೀಡಿದ ಉತ್ತರ, ವಿಶ್ವವಿದ್ಯಾಲಯಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೂಡ ಸರ್ಕಾರ ಕಳಿಸಿದ್ದನ್ನು ಕೂಡ ನಾವು ಮರುಕಳಿಸಿ ಪ್ರಸ್ತಾವನೆಯನ್ನು ನೋಡಲಾಗಿ ಇನ್ನೊಂದು ಬಾರಿ ಸಿಂಡಿಕೇಟ್ನಲ್ಲಿ ನಾವು 388 ಪೋಸ್ಟ್ಗಳಿಗೆ, ವೆಕೆಂಟ್ ಇರ್ತಕ್ಕಂಥ ಪೋಸ್ಟ್ಗಳಿಗೆ ಅನುದಾನವನ್ನು ಕೇಳಬೇಕು. ಆ ಪ್ರಸ್ತಾವನೆಯನ್ನು ನಾವು ಸಿಂಡಿಕೇಟ್ನಲ್ಲಿ ಇಟ್ಟು ಅದನ್ನು ಅಂಗೀಕಾರಗೊಳಿಸಿ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಕಳಿಸ್ತಾ ಇದ್ದೀವಿ. ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟರೆ ನಿಮ್ಮೆಲ್ಲ ಸಮಸ್ಯೆಗಳು ಇತ್ಯರ್ಥ ಆಗ್ತಾ ಇದ್ದೇವೆ ಅನ್ನುವ ಬಲವಾದ ನಂಬಿಕೆಯಿಂದ ಇವತ್ತಿನ ಈ ಸಭೆಯಲ್ಲಿ ಎಲ್ಲರೂ ತೀರ್ಮಾನಿಸಿದ ಕಾರಣಕ್ಕಾಗಿ ನಾವು ಈ ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ. ಆ ಪ್ರಸ್ತಾವನೆಯನ್ನು ಕಾಪಿನೂ ಕೂಡ ನಿಮಗೂ ಕೊಡ್ತೀವಿ. ಹೋರಾಟ ಬೇರೆ ಬೇರೆ ತರನಾಗಿ ಕೂಡ ಸರ್ಕಾರದ ಒತ್ತಡವನ್ನು ಹೇರುವಂತ ಅವಶ್ಯಕತೆ ಇದ್ರೂ ಕೂಡ ನೀವು ಹೇರಬಹುದು. ಯಾಕಂದ್ರೆ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ಚೌಕಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದು ಮತ್ತು ಪರಿಹಾರ ಕಂಡುಕೊಳ್ಳುವ ಪ್ರಕ್ರಿಯೆ ಇರೋದ್ರಿಂದ ನಾವು ಕೂಡ ಪ್ರಯತ್ನ ಮಾಡ್ರಿ. ನಾವು ವಿಶ್ವವಿದ್ಯಾಲಯದ ಪ್ರಯತ್ನ ಮಾಡ್ತೀವಿ. ಸಂಕನೂರ್ ಸರ್ ಅಲ್ಲೇ ಇರ್ತಾರೆ, ನಮ್ಮ ಜೊತೆ ಅವ್ರು ಇರ್ತಾರೆ, ಯಾವುದೂ ಸಮಸ್ಯೆ ಇಲ್ಲ. ಸಿದ್ಧಾಂತಿ ಸರ್ ನಮ್ಮ ಜೊತೆ ಒಂದಿರ್ತಾರೆ, ನಮ್ಮ ವಿರುದ್ಧ ಒಂದು ನಿಂದಿರ್ತಾರೆ, ಅವ್ರದ್ದು ಸಮಸ್ಯೆ ಇಲ್ಲ. ಈಗ ಇಲ್ಲಿ ನಿಂತು ಮಾತಾಡ್ತಾರೆ, ಆಮೇಲೆ ಅಲ್ಲಿ ಹೋಗ್ತಾರೆ, ಅವ್ರದ್ದು ಏನೂ ಮಾಡ್ಲಿಕ್ಕಾಗಲ್ಲ. ಒಟ್ಟಾರೆ ಸಮಸ್ಯೆ ಏನಂತಂದ್ರೆ ವಿಶ್ವವಿದ್ಯಾಲಯ ಸಮಸ್ಯೆ, ಇದು ನಿಮ್ಮ ಒಬ್ಬರ ಸಮಸ್ಯೆ ಅಲ್ಲ. ಯಾರೂ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಇದು ನಿಮ್ಮ ಕೇವಲ ವೈಯಕ್ತಿಕ ನಿಮ್ಮ ಒಬ್ಬರ ಸಮಸ್ಯೆಗಳಲ್ಲ, ಇದು ವಿಶ್ವವಿದ್ಯಾಲಯದ ಸಮಸ್ಯೆಗಳು. ಆಂತರಿಕ ಸಮಸ್ಯೆಗಳನ್ನು ನಿಮ್ದು ಪದಾಧಿಕಾರಿಗಳಿಗೂ ಕೂಡ ಕೆಲವು ಗೊತ್ತಿದ್ದಿಲ್ಲ, ಕೆಲವೊಂದು ವಿಷಯವನ್ನು ನಾವು ಚರ್ಚೆ ಮಾಡಿದಾಗ ಅವರಿಗೆ ಮನವರಿಕೆ ಆಯಿತು. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ವಿಶ್ವವಿದ್ಯಾಲಯವನ್ನು ನಡೆಸ್ತಾ ಇದ್ದೀವಿ ಅನ್ನೋದು ಇದು ನಮಗೆ ಪ್ರತಿದಿನ ಒಂದು ಹೆಂಗಂತಂದ್ರೆ ನಾಳೆ ಬೆಳಗ್ಗೆ ಹೊತ್ತೊಂಡ್ರೆ ಏನು ಅನ್ನೋ ಪರಿಸ್ಥಿತಿ ವಿಶ್ವವಿದ್ಯಾಲಯಕ್ಕೆ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ನೀವು ಅನುದಾನ ತರ್ತೀರಿ ಅಂತ ನಾವು ಒಂದು ಸಾರಿ ಮೋಸಕ್ಕೆ ಒಳಗಾಗಿದ್ದೀವಿ. ನೀವು 3 ವರ್ಷ ಆಯ್ತು ಅನುದಾನ ತರ್ತೀನಿ ಅಂತ ಹೇಳಿದ್ರಿ, ಇಲ್ಲಿವರೆಗೂ ತಂದಿಲ್ಲ. ಮತ್ತೆ ನೀವೇನ್ ಹೇಳ್ತಾ ಇದ್ರಿ, ಮತ್ತೆ ನಾವು ಸರ್ಕಾರಕ್ಕೆ ಅನುದಾನ ಕೇಳ್ತೀವಿ, ಬಂದ ಮೇಲೆ ಸರಿ ಮಾಡ್ತೀನಿ ಅಂತೀವಿ. ಸರ್, ಒಂದೇ ಸಾರಿ ಮೋಸ ಹೋಗ್ತಾರೆ ಮನುಷ್ಯ, ಪದೇ ಪದೇ ಹಿಡಿಯುವುದು ಎಚ್ಚರಗೊಳ್ತಾನೆ. ಹೀಗಾಗಿ ನಾವು ಎಚ್ಚರಿಕೆಯಿಂದನೇ ಈಗ ಧರಣಿ ಹಮ್ಮಿಕೊಂಡಿದ್ವಿ. ದಯಮಾಡಿ ನೀವು ಮತ್ತೆ ಮತ್ತೆ ನಮ್ಮನ್ನ ಮೋಸಕ್ಕೆ ಒಳಪಡಿಸ್ಬಿಡ್ರಿ, ಮೂಗಿಗೆ ತುಪ್ಪ ಹೊರಿಸೋ ಕೆಲಸ ಮಾಡ್ಬಿಡ್ರಿ. ದಯವಿಟ್ಟು ನಮ್ದು ನ್ಯಾಯಯುತವಾದ ಬೇಡಿಕೆ ಇದೆ. ರಾಜ್ಯದ 7 ಯೂನಿವರ್ಸಿಟಿಯಲ್ಲಿ ಕೊಡ್ತಾರೆ, ಮತ್ತೆ ಸರ್ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು 2022ರಲ್ಲಿ ಧರಣಿ ಹಮ್ಮಿಕೊಂಡಿದ್ವಿ. ಅವಾಗ ಸಂಧಾನ ಸಭೆ ಮಾಡಿ ಸಿಂಡಿಕೇಟ್ನಲ್ಲಿ ನಿರ್ಣಯ ತೆಗೆದುಕೊಂಡಿದ್ದೀರಿ. 40,000 28,000 ಇದ್ದಂತ ವೇತನವನ್ನ 40,000ಕ್ಕೆ ಪರಿಷ್ಕರಣೆ ಮಾಡಿದ್ವಿ. ಅದನ್ನ ಜಾರಿ ಮಾಡ್ರಿ ಅಂತ ಅಷ್ಟೇ ಕೇಳ್ತಾ ಇದೀವಿ. ನಾವು ಕೇಳಿದ್ದ 50,000, ಬಟ್ ನೀವು 28,000ದಿಂದ 40,000ಕ್ಕೆ ಪರಿಷ್ಕರಣೆ ಮಾಡ್ತೀನಂತ ಮಾಡಿದಿರಲ್ಲ, ಏನ್ ಸಿಂಡಿಕೇಟ್ನಲ್ಲಿ ಅನುಮೋದನೆ ತಗೊಂಡಿದ್ರಲ್ಲ, ಅದನ್ನ ಜಾರಿ ಮಾಡಿದ್ರೆ ಸಾಕು ನಮಗೆ. ಸರಿ. ಈಗ
ಸಂಕನೂರ್ ಸರ್ ಜೊತೆ ನಾವೇನ್ ಚರ್ಚೆ ಮಾಡಿದೀವಲ್ಲ ಆ ವಿಷಯವನ್ನ ಕುಲಪತಿ ಮತ್ತು ಕುಲಸಚಿವರಿಗೆ ನಾವು ಮನದಟ್ಟು ಮಾಡಿ ಆದ್ರೂ ದಾಖಲಾತಿಗಳು ಇಟ್ಕೊಂಡೆ ಮಾತಾಡಿದ್ವಿ ನಾವು. ದಾಖಲಾತಿಗಳು ಇಟ್ಕೊಂಡು